ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಈ ಸದನ ಐತಿಹಾಸಿಕ ಆಗಬೇಕಿತ್ತು, ಆದರೆ ದುರಂತಕ್ಕೆ ಸಾಕ್ಷಿ ಆಗ್ತಾ ಇದೆ. ಶಕ್ತಿ ಕೇಂದ್ರದಲ್ಲಿ ಮೊಳಗಿದ ಶತ್ರು ಪರ ಘೋಷಣೆ ಎರಡೂ ಸದನದಲ್ಲಿ ಕೋಲಾಹಲ ಎಬ್ಬಿಸಿತು. ಪರಿಷತ್ನಲ್ಲಿ ಕೈ ಮಿಲಾಯಿಸೋ ಹಂತಕ್ಕೆ ಹೋದರೆ ಕೆಳಮನೆಯಲ್ಲಿ ಪರಮೇಶ್ವರ್ ಉತ್ತರಕ್ಕೂ ಶಮನವಾಗದ ಸಿಟ್ಟು ಆಕ್ರೋಶದ ಕಿಚ್ಚು ಹೊತ್ತಿಸಿತು. ಪಾಕ್ ಪರ ಘೋಷಣೆ ಸಂಬಂಧ ಸರ್ಕಾರ ತನಿಖೆಗೆ ಮುಂದಾಗಿದೆ. ಎಫ್ಎಸ್ಎಲ್ ವರದಿ ಬಂದ ನಂತರ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಆದರೆ ಕೆಲ ಸಚಿವರು ಮಾತ್ರ ಗೂಬೆ ಕೂರಿಸೋ ಕಾಯಕದಲ್ಲಿ ನಿರತರಾಗಿದ್ದಾರೆ. ಇನ್ನು ರಾಜ್ಯದಾದ್ಯಂತ ಪ್ರತಿಭಟನೆಯ ಕಹಳೆ ಮೊಳಗಿದೆ. ಹಿಮಾಚಲದಲ್ಲಿ ಕಾಂಗ್ರೆಸ್ ಬುಡಕ್ಕೆ ಬೆಂಕಿ ಬಿದ್ದಿದೆ. ಸರ್ಕಾರ ಪತನದ ಅಂಚಿಗೆ ತಲುಪಿತ್ತು. ಕೈ ಪಡೆ ಟ್ರಬಲ್ ಶೂಟರ್ಗೆ ಜವಾಬ್ದಾರಿ ನೀಡಲಾಗಿದೆ. ಸಿಎಂ ಚೇಂಜ್ಗೆ ಬಂಡಾಯ ಶಾಸಕರು ಪಟ್ಟು ಹಿಡಿದಿದ್ದು, ವಿಶ್ವಾಸ ಮತದ ಆತಂಕದ ನಡುವೆ ಬಿಜೆಪಿಯ ಶಾಸಕರನ್ನ ಉಚ್ಚಾಟನೆ ಅಸ್ತ್ರ ಪ್ರಯೋಗಿಸಿದೆ. ಇನ್ನು ಸನ್ಯಾಸಿ ಅಲ್ಲ ಸಂಸಾರಿ, ಇಳಿ ವಯಸ್ಸಲ್ಲಿ ಚರ್ಚ್ ಪಾದ್ರಿ ಎರಡನೇ ಮದುವೆಗೆ ಬಾಸಿಂಗ ಕಟ್ಕೊಳ್ಳೋದಕ್ಕೆ ಸಜ್ಜಾಗಿದ್ದಾನೆ. ಮತಾಂತರದ ಅಧರ್ಮದ ಕೆಲಸಕ್ಕೆ ಕೈ ಹಾಕಿದ ಆರೋಪವನ್ನು ಸ್ವತಃ ಆತನ ಪುತ್ರಿ ಬಹಿರಂಗ ಮಾಡಿದ್ದಾಳೆ. ಚರ್ಚ್ಗೆ ಬರ್ತಾ ಇದ್ದ 5 ರಿಂದ 6 ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾನೆ ಅಂತ ಆರೋಪಿಸಿದ್ದಾನೆ. ಬೇಸಿಗೆ ಆರಂಭಕ್ಕೂ ಮೊದಲೇ ರಾಜ್ಯ ಜಲದಾಹದಿಂದ ತಲ್ಲಣಿಸ್ತಾ ಇದೆ. ಸಿಲಿಕಾನ್ ಸಿಟಿಗೆ ಬರಸಿಡಿಲು ಅಪ್ಪಳಿಸಿದ್ದು, ಬೆಂಗಳೂರಲ್ಲಿ ಜಲಕ್ಷಾಮದ ಆತಂಕ ಹೆಚ್ಚಾಗಿದೆ. ಈ ಬಾರಿ ವರ್ಣನ ಅವಕೃಪೆಯಿಂದ ಭೀಕರ ಬರದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ಜಲಕಂಟಕದ ನಡುವೆ ಸರ್ಕಾರ ಏನು ಮಾಡ್ತಿದೆಯೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.